ಇದು ದೇವಸ್ಥಾನ ಪೂರ್ವಕ್ಕೆ ಮುಖ ಮಾಡ್ಯದ. ಆಮೇಲೆ ಇದೇನು ಕಾಣಿಸ್ತದಲ್ಲ, ಈ ಗುಡಿ ಶ್ರೀ ಗಣೇಶನ ಗುಡಿ. ಸೊ ಎಂಟ್ರನ್ಸ್ ಇರೋದು ಅಲ್ಲಿ ಒಂದು ಜೆಂಡ ಕಾಣಿಸ್ತದಲ್ಲ, ಆ ಸೈಡ್ ಅಲ್ಲಿ ಒಬ್ಬರು ಹೊಂಟಿದಾರೆ ನೋಡ್ರಿ ಅಜ್ಜಾರ. ಅಲ್ಲಿಂದ ಎಂಟ್ರನ್ಸ್ ಅದ. ಸೊ ಅಲ್ಲಿಂದ ಈ ಶ್ರೀ ಗಣೇಶನ ಗುಡಿಯ ಮಂದಿರದ ಬ್ಯಾಕ್ ಸೈಡ್ ಇರೋದು ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಮಂದಿರ. ಸೊ ಮಂದಿರದ ಮುಂದ್ಗಡೆ ಬಂದುಬಿಟ್ಟು ಇಲ್ಲಿ ಒಂದು ದೇವಿ ಮೂರ್ತಿ ಅದ. ನಾಗ ಪ್ರತಿಷ್ಠಾಪನೆಯೂ ಅದ, ಅಥವಾ ನಾಗಯ್ಯನ ಒಂದು ಇದೈತಿ, ಮೂರ್ತಿ ಮಾಡಿದರು. ಇಲ್ಲೊಂದು ಶಿವಲಿಂಗ ಅದ. ಸೊ ಇದೊಂದು ಕಟ್ಟಿ ಮಾಡಿದರು. ಇಲ್ಲಿ ಏನಾದ್ರೆ ಉದುಬತ್ತಿ ಹಚ್ಚೋದು, ದೀಪ ಹಚ್ಚೋದು, ದೀಪ ಯಾರೋ ಒಬ್ರು ದೀಪ ಇಟ್ಟು ಹೋಗಿದ್ದಾರೆ. ಇಲ್ಲೊಂದು ದೀಪ ಹಚ್ಚಿಕೊಂಡು ದೀಪಗಂಬ ಅಂತಲೇ ಮಾಡಿದ್ದಾರೆ ಅನ್ಸುತ್ತೆ, ಬಟ್ ದೀಪ ಉರಿದಿಲ್ಲ. ಸೊ ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ಇದು ದೇವಸ್ಥಾನದ, ಇದು ಹೊರಗಡೆಯಾದ ಒಂದು ವರಾಂಡ ಅಂತ ಅಂದ್ಕೊಡ್ರಿ. ಎಕ್ದಮ್ ಕಾಮ್ ಅನ್ಸುತ್ತೆ, ಶಾಂತ ಅನ್ಸುತ್ತೆ. ಇದು ನಂದೀಶ್ವರ ಎಪ್ಪನ ದರ್ಶನ ತೊಗೊಳಕ್ಕೆ, ಈ ವಿಡಿಯೋ ಮಾಡೋಕ್ಕೆ ಒಂದು ಅನುಮತಿ ಅಂತ ಕೊಡಪ್ಪ. ಸೊ ನಂದೀಶ ಅನುಮತಿ ಕೊಟ್ಟ ಅಂತ ಅಂದ್ಕೊಳ್ಳೋಣ್ರಿ. ಇಲ್ಲಿ ಈಗ ದೇವರ ದರ್ಶನವನ್ನು ನಾನು ಮಾಡಿಸ್ತೇನೆ. ಇವತ್ತು ಕೀಲಿ ಹಾಕಿದರು. ಸೊ ಇದು ಶಿವಲಿಂಗ, ಇದು ಲಿಂಗರೂಪಿ ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲಿ ಅದಾನು. ಹಿಂದ್ಗಡೆ ಶಿವಪ್ಪನ ಮೂರ್ತಿನೂ ಅದ. ಎರಡು ಸೈಡ್ಗೆ ದೇವಿ ಮುಖಗಳ ಒಂದು ಮೂರ್ತಿನೂ ಅದ. ಸೊ ಇದು ಈ ಥರ. ಸೊ ಇದೊಂದು ಅದ. ಸೊ ದಯವಿಟ್ಟು ಯಾರೇ ಈ ದೇವಸ್ಥಾನಕ್ಕೆ ಬರ್ತೀನಿ ಅನ್ನುವಂಥವ್ರು ಬರ್ಬೋದು. ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ಅಲ್ಲಿ ಮೂಲ ಸ್ಥಾನಕ್ಕೆ ಹೋಗೋಕೆ ಆಗ್ಲಾರ್ದವರು ಇಲ್ಲಿ ಬರಬಹುದು. ಇಲ್ಲಿ ಬಂದ್ರೆ ಒಂಥರ ನನಗೂ ಸಮಾಧಾನ, ಶಾಂತ ಅನ್ನಿಸ್ತು. ಎಷ್ಟೋ ದಿನ ಆಗಂತಲೇ ನನಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸಿಕ್ಕಾನು ಅಂದ್ಕೊಂಡೆ. ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಗಾಥೆಗಳನ್ನು, ಅವನ ಗುಣಗಾನವನ್ನು ಮಾಡುವಷ್ಟು ಇನ್ನೂ ಬೆಳೆದಿಲ್ಲ. ಸೊ ದಯವಿಟ್ಟು ಇಲ್ಲಿ ಬರ್ರಿ, ದಯವಿಟ್ಟು ಅನ್ನೋದಕ್ಕಿಂತನೂ ಭಕ್ತಿ ಇದ್ದವ್ರು ಬರ್ರಿ. ನಿಮಗೆ ಒಂದು ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ ಇರಲಿ ಅಂತೇಳಿ ಹಾರೈಸುತ್ತಾ ಈ ನನ್ನ ವಿಡಿಯೋನ ಬಂದ್ ಮಾಡ್ತೀನಿ. ಥ್ಯಾಂಕ್ ಯು.